ಶಾಲೆ ಅಂದ್ರೆ ಮಕ್ಕಳಿಗೆ ಪಾಠ ಕಲಿಸುವ ಜಾಗ. ಆದ್ರೆ ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ ಪಾಠಕ್ಕಿಂತ ಗಂಡ ಹೆಂಡತಿಯ ಗಲಾಟೆಯೇ ದೊಡ್ಡ ತಲೆನೋವಾಗಿದೆ. ಹೌದು, ಶಿಕ್ಷಕನ ಸಂಸಾರದ ಜಗಳ ಇದೀಗ ಶಾಲೆಯ ಅಂಗಳಕ್ಕೂ ಕಾಲಿಟ್ಟಿದೆ. ನಿತ್ಯವೂ ಶಾಲೆಗೆ ಬರುವ ಶಿಕ್ಷಕನ ಪತ್ನಿ ಶಾಲೆಯೊಳಗೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಎನ್ನಲಾಗಿದ್ದು, ಇದರಿಂದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕಿರಿಕಿರಿ ಅನುಭವಿಸುವಂತಾಗಿದೆ. ಈ ಘಟನೆ ನಡೆದಿರುವುದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಕಲ್ಲುಗುಡ್ಡೆ ಪ್ರಾಥಮಿಕ ಶಾಲೆಯಲ್ಲಿ. ಕಲ್ಲುಗುಡ್ಡೆ ಶಾಲೆಯಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಾ ಇರುವ ರಮೇಶ್ ನಾಯ್ಕ್ ಮೂಲತಃ ಬಳ್ಳಾರಿ ಜಿಲ್ಲೆಯವರಾದ ರಮೇಶ್ ಸುಮಾರು 6 ತಿಂಗಳ ಹಿಂದೆ ಕಲ್ಲುಗುಡ್ಡೆ ಶಾಲೆಗೆ ವರ್ಗಾವಣೆಯಾಗಿದ್ರು. ಶಾಲೆಗೆ ಬಂದ ಬಳಿಕ ಊರಿನಲ್ಲೇ ಉಳಿದುಕೊಂಡು ಕರ್ತವ್ಯ ನಿರ್ವಹಿಸಲು ಗ್ರಾಮಸ್ಥರು ಶಿಕ್ಷಕ ರಮೇಶ್ಗೆ ಶಾಲೆಯ ಸಮೀಪದಲ್ಲೇ ಬಾಡಿಗೆ ಮನೆಯನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಆದ್ರೆ ಇದೀಗ ಇದೇ ಮನೆಯಲ್ಲಿನ ಗಂಡ ಹೆಂಡತಿ ಜಗಳ ಶಾಲೆವರೆಗೂ ಬಂದು ತಲುಪಿದೆ. ಶಿಕ್ಷಕನ ಪತ್ನಿ ಸುಶೀಲಾ ಅವರು ತಮ್ಮ ಮಗನೊಂದಿಗೆ ನಿತ್ಯವೂ ಶಾಲೆಗೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಶಾಲೆಯೊಳಗೆ ನಡೆಯುವ ಈ ಗಲಾಟೆಯಿಂದ ಮಕ್ಕಳ ಗಮನ ಪಾಠದ ಕಡೆಗೆ ಹರಿಯದೆ ಶಿಕ್ಷಕರಿಗೂ ಕಿರಿಕಿರಿ ಉಂಟಾಗ್ತಾ ಇದೆ. ಈ ಹಿಂದೆ ಕೂಡ ಹಲವು ಬಾರಿ ರಮೇಶ್ ಮತ್ತು ಸುಶೀಲಾ ನಡುವಿನ ಗಲಾಟೆಯನ್ನು ಬಗೆಹರಿಸಲು ಗ್ರಾಮಸ್ಥರು ರಾಜಿ ಪಂಚಾಯಿತಿ ನಡೆಸಿದ್ರಂತೆ. ಆದ್ರೂ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಮಕ್ಕಳ ಭವಿಷ್ಯ ರೂಪಿಸಬೇಕಾದ ಶಾಲೆಯಲ್ಲಿ ಶಿಕ್ಷಕನ ಸಂಸಾರದ ಕಲಹವೇ ಮಕ್ಕಳಿಗೆ ವಿಚಿತ್ರ ಅನುಭವ ನೀಡ್ತಾ ಇದೆ. ಗಂಡ ಹೆಂಡತಿ ನಡುವಿನ ವೈಯಕ್ತಿಕ ವಿಚಾರ ಶಾಲೆಯ ಆವರಣದೊಳಗೆ ಬಂದು ಮಕ್ಕಳ ಶಿಕ್ಷಣಕ್ಕೆ ತೊಂದರೆಯಾಗದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ.